ಈ ಒಂದು ಚಿಕ್ಕ ಹುಡುಗ ಹುಟ್ಟಿದಿಂದ ಸಾಯೋ ತನಕನು ಈ ಒಂದು ಬಬಲ್ ಅಲ್ಲಿ ಜೀವನ ಪೂರ್ತಿ ಕಳೆದಿದ್ದಾನೆ. ಡೇವಿಡ್ ವೆಟರ್ ಅನ್ನೋ ಹುಡುಗ ಹುಟ್ಟಿರುವಾಗ ಇಮ್ಯೂನ್ ಸಿಸ್ಟಮ್ ಅನ್ನೋದು ವೀಕ್ ಆಗಿರ್ತದೆ. ನಾರ್ಮಲ್ ಪ್ಲೇಸಸ್ ಅಲ್ಲಿ ಇವನ್ ಕೈಲಿ ಬದುಕಕ್ಕಾಗಲ್ಲ. ಸೊ ಡಾಕ್ಟರ್ ಒಂದ್ ಬಬಲ್ ಅಲ್ಲಿ ಸಾಕಕ್ ಹೇಳ್ತಾರೆ. ಆ ತರ ಇದ್ರೇನು ಆ ಬಬಲ್ ಒಳಗಡೆ ಇವ್ನ್ ಓದಕ್ ಬುಕ್ಸ್ ಇರ್ತದೆ, ನೋಡಕ್ ಟಿವಿ ಇರ್ತದೆ, ಆಟ ಆಡಕ್ಕೆ ಟಾಯ್ಸ್ ಇರ್ತದೆ. ಇವನ್ನ ಸ್ಕೂಲ್ಗೂ ಕಳಿಸ್ತಾರೆ, ನಾರ್ಮಲ್ ಹುಡುಗ ತರಾನೇ ನೋಡ್ಕೊಂತಾರೆ. ಬಟ್ ಹಂಗಿದ್ರೇನು ಆ ಪಬ್ಲಲ್ಲಿ ಬದುಕೋದು ಅಷ್ಟು ಈಸಿ ಅಲ್ಲ. ಮಾತಾಡೋದನ್ನು ಪ್ರಾಪರ್ ಆಗಿ ಕೇಳಿಸಲ್ಲ. ಊಟ ಕೊಡ್ಬೇಕಂದ್ರೂ ಪ್ರಾಪರ್ ಆಗಿ ಸ್ಯಾನಿಟೈಸ್ ಮಾಡಿ ಕೊಡ್ಬೇಕು. ಅವ್ನಿಗೆ ಡೈಪರು ಇಲ್ಲ ಏನಾದ್ರು ಥಿಂಗ್ಸ್ ಅವ್ನ್ ಬೇಕಂದ್ರೇನು ಪ್ರಾಪರ್ ನೀಟಾಗಿ ಸ್ಯಾನಿಟೈಸ್ ಮಾಡ್ಬಿಟ್ಟು ಕೊಡ್ಬೇಕು. ಆ ತರ ಇದ್ರೇನು 11 ವರ್ಷ ತನಕನು ಪೀಸ್ಫುಲ್ ಆಗಿದ್ದ. ಅದಾದ್ಮೇಲೆ ಅವನ್ಗೆ ಬೋನ್ ಸರ್ಜರಿ ಮಾಡಬೇಕಾಗಿತ್ತು. ಬಬಲ್ ಇಂದ ಆಚೆ ತೆಗಿತಾರೆ, ಆಪರೇಷನ್ ಅನ್ನೋದು ಮಾಡ್ತಾರೆ. ಕೆಲವು ಪ್ರಾಬ್ಲಮ್ಸ್ ಇಂದ ಸೆತ್ತೋಗ್ಬಿಡ್ತಾನೆ. ಈ ಒಂದು ಕಥೆಯಿಂದ ತುಂಬಾ ಜನ ಬುಕ್ಸ್ ಬರ್ದಿದ್ದಾರೆ, ಫೇಮಸ್ ಮೂವಿ ಅನ್ನೋದು ತೆಗ್ದಿದ್ದಾರೆ. ಟೈಮ್ ಇದ್ರೆ ಚೆಕ್ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ, ಮತ್ತೆ ನಿಮ್ ಫ್ರೆಂಡ್ಸ್ಗೆ ಈ ವಿಡಿಯೋ ಶೇರ್ ಮಾಡಿ, ಮತ್ತೆ ನಮ್ಮ ಚಾನೆಲ್ನ ಫಾಲೋ ಮಾಡ್ಕೊಳ್ಳಿ.